ವಿಜಯಪುರ ಬಳಿಕ ಕೊಪ್ಪಳದಲ್ಲೂ ಕುವೆಂಪು ಬರಹಕ್ಕೆ ಕೋಕ್ ಕೊಡಲಾಗಿದೆ. ಕೊಪ್ಪಳದಲ್ಲಿಯೂ ಶಾಲಾ ಘೋಷವಾಕ್ಯ ಬದಲಾವಣೆಯನ್ನು ಮಾಡಲಾಗಿದೆ. ನೋಡಿ, ಈಗ ಕೇವಲ ವಿಜಯಪುರ ಅಷ್ಟೇ ಅಲ್ಲ, ರಾಯಚೂರು, ಕೊಪ್ಪಳ ಈ ಭಾಗಗಳಲ್ಲೂ ಕೂಡ ಈ ಬರಹಗಳನ್ನು ಬದಲಾವಣೆ ಮಾಡಿದ್ದಾರೆ. ನೋಡಿ, ಈಗ ಕೊಪ್ಪಳದಲ್ಲೂ ಕೂಡ ಬದಲಾವಣೆಯನ್ನು ಮಾಡಿದ್ದಾರೆ. ಅದು ಇಂಗ್ಲಿಷ್ನಲ್ಲಿ. This is the temple of knowledge. Ask without fear. ಯಾವುದೇ ಅಳುಕಿಲ್ಲದೆ ಅಂಜಿಲ್ಲದೆ ಮಾತಾಡು, ಪ್ರಶ್ನೆ ಮಾಡು ಅಂತ ಇಂಗ್ಲೀಷಲ್ಲಿ ಬರೆದಿದ್ದಾರೆ. ನೋಡಿ, ಕನ್ನಡ ಬರಲ್ಲ ಅಂತ ಅನ್ಸುತ್ತೆ ಪಾಪ ಅವ್ರಿಗೆ. ಹೋಗಲಿ. ಜಿಲ್ಲೆಯ 29 ವಸತಿ ಶಾಲೆ, 1 PU ಕಾಲೇಜಿನಲ್ಲಿ ಬರಹ ಚೇಂಜ್ ಮಾಡಿದ್ದಾರೆ. ಜ್ಞಾನ ದೇಗುಲವಿದು, ಧೈರ್ಯದಿಂದ ಪ್ರಶ್ನೆ ಮಾಡು, ಒಳಗೆ ಬಾ. ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ ಅನ್ನೋದನ್ನು ತೆಗೆದು ಹಾಕಿದ್ದಾರೆ. ನೋಡಿ, ಅದು ಇಂಗ್ಲೀಷಲ್ಲಿ ಹಾಕಿರುವಂಥ ಬರಹ. ಆಚಾರ್ಯರು ಮಾಡಿದ್ದಾರೆ ಇದನ್ನ. ಬಟ್ ಈಗ ಯಾವ ರೀತಿ ಗದ್ದಲಕ್ಕೆ ಕಾರಣ ಆಗ್ತಿದೆ ಅವ್ರ ಗಮನಕ್ಕೂ ಬಂದಿಲ್ಲ ಅಂತ ಅನಿಸುತ್ತೆ. ನೋಡಿ, ಇಲ್ಲಿ ನಾವು ಪ್ರಾಚಾರ್ಯರು ಅಥವಾ ಅಲ್ಲಿನ ಶಿಕ್ಷಕರು, ಸಮಾಜ ಕಲ್ಯಾಣ ಇಲಾಖೆಯ ಕೆಲವೊಂದಿಷ್ಟು ಅಧಿಕಾರಿಗಳು ಅವರಿಗೆ ಅಂದು ಪ್ರಯೋಜನ ಇಲ್ಲ. ಯಾಕಂದರೆ ಇದು ಸರ್ಕಾರದಿಂದ ಬಂದಿರುವಂಥ ಆದೇಶ. ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಹೊರಡಿಸಿರುವಂಥ ಮೌಖಿಕ ಆದೇಶ ಇದು. ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಹರಿದಾಡ್ತಾ ಇದೆ. ಅವರೇ ಮೆಸೇಜ್ ಹಾಕಿದ್ದು ಇನ್ಮೇಲೆ ಬರಹ ಚೇಂಜ್ ಆಗಬೇಕು ಅಂಥೇಳಿ ಅವ್ರು ಹೇಳ್ದಂಗೆ ಇವ್ರು ಮಾಡಿದ್ದಾರೆ. ನಾವು ಇವ್ರಿಗೆ ಯಾವುದೇ ಕಾರಣಕ್ಕೂ ಏನು ಹೇಳಕ್ಕೆ ಹೋಗೋದಿಲ್ಲ. ಬಟ್ ಈಗ ಕೇವಲ ಒಂದು ಜಿಲ್ಲೆಗೆ ಮಾತ್ರ ಇದು ಸೀಮಿತ ಆಗಿಲ್ಲ. 883 ಸುಮಾರು 883 ಶಾಲೆಗಳಿಗೆ ಅಥವಾ ಕಾಲೇಜುಗಳಿಗೆ ಇದು ಅನ್ವಯವಾಗುವಂತೆ ಆದೇಶವನ್ನು ಹೊರಡಿಸಲಾಗಿದೆ. ಈಗ ನೋಡಬೇಕು, ಇವರು ಬರಹವನ್ನು ಚೇಂಜ್ ಮಾಡ್ತಾರಾ ಇಲ್ವಾ. ಸರ್ಕಾರದ ಮಟ್ಟದಲ್ಲಿ ಇನ್ನೂ ಚರ್ಚೆ ಆಗ್ತಾ ಇದೆ. ಅದು ಕೆಲವೊಂದಿಷ್ಟು ಶಾಲೆಗಳಿಗೆ ಅಥವಾ ಹಾಸ್ಟೆಲ್ಗಳಿಗೆ ಆಲ್ರೆಡಿ ಸೂಚನೆ ಹೋಗಿದೆ. ಆ ಬರಹ ಮೊದಲಿಂದಂಗೆ ಹೆಂಗಿತ್ತಲ್ವ, ಕೈ ಮುಗಿದೊಳಗೆ ಬಾ ಹಾಕಿ ಪ್ರಶ್ನೆ ಮಾಡಿ ಬಾ, ಅದನ್ನು ತೆಗಿರಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿನೂ ಬದಲಾವಣೆ ಆಗಿಲ್ಲ. ಇದು ಇಂದಿರಾ ಗಾಂಧಿ ಶಾಲೆ, ಇದು ಕೊಪ್ಪಳದಲ್ಲಿದೆ. ಅದು ಇಂಗ್ಲೀಷ್ನಲ್ಲಿ ಬೋರ್ಡ್ ಹಾಕಿದ್ದಾರೆ. ಬಟ್ ಈಗ ಇದು ಕೂಡ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಕೊಪ್ಪಳದಲ್ಲಿ ಕೂಡ ಸಾಕಷ್ಟು ಶಾಲಾ ಕಾಲೇಜುಗಳಲ್ಲಿ ಈ ಬೋರ್ಡ್ ಈಗ ಬದಲಾವಣೆ ಆಗಿದೆ. ಬರಹವನ್ನು ಬದಲಾವಣೆ ಮಾಡಲಾಗಿದೆ. ಅಂದರೆ ದಿಸ್ ಈಸ್ ಟೆಂಪಲ್, ಇದು ದೇಗುಲ, ಜ್ಞಾನ ದೇಗುಲ, ನಾಲೆಡ್ಜ್. ಆಸ್ಕ್ ವಿತೌಟ್ ಫಿಯರ್, ಪ್ರಶ್ನೆ ಮಾಡು, ಧೈರ್ಯದಿಂದ ಮಾಡು ಅಂಥೇಳಿ. ಬಟ್ ಈಗ ಇದೇ ಬರಹಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ದೀವಲ್ಲ ಜಟಾಪಟಿಯನ್ನು. ಈಗ ಇನ್ನು ಈ ಕಾಲೇಜಿಗೆ ಅಥವಾ ಹಾಸ್ಟೆಲ್ಗೆ ಯಾವುದೇ ಸೂಚನೆ ಮೇಲಾಧಿಕಾರಿಗಳಿಂದ ಇನ್ನೂ ಬಂದಿಲ್ಲ ಅಂತ ಅನಿಸುತ್ತೆ. ಕೆಲವೊಬ್ಬರು ಚೇಂಜ್ ಮಾಡಿದ್ದಾರೆ, ಕೆಲವೊಬ್ರು ಇನ್ನೂ ಮಾಡಿಲ್ಲ, ಕೆಲವೊಬ್ಬರು ಆಲ್ರೆಡಿ ತೆಗೆದು ಹಾಕ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ಈಗ ಕೊಪ್ಪಳದಲ್ಲೂ ಕೂಡ ಈ ಬರಹ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಈಗ ತೆಗೀಲಿಕ್ಕೆ ಏನಾದರೂ ಮೇಲಾಧಿಕಾರಿಗಳಿಂದ ಸೂಚನೆ ಬಂದಿದೆಯಾ? ಇದು ಯಾವಾಗ ಅಳವಡಿಸಿದ್ದು ಈಗ ಬರಹ? ನಾಗರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಪ್ರಭು, ಖಂಡಿತಲು ಕೂಡ ವಸತಿ ಶಾಲೆಗಳಲ್ಲಿ ಘೋಷವಾಕ್ಯ ಬದಲಾವಣೆ ವಿಚಾರ ಸಂಬಂಧಿಸಿದಂತೆ ಕೊಪ್ಪಳದಲ್ಲಿ ಕೂಡ ಘೋಷವಾಕ್ಯ ಬದಲಾವಣೆ ಆಗಿದೆ. ಈಗಾಗಲೇ ಬಹಳಷ್ಟು ವಿರೋಧ ಪಕ್ಷದ ನಾಯಕರು ಅದರ ಜೊತೆ ಬಹಳಷ್ಟು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದರ ಬೆನ್ನಲ್ಲೇ ಇದೀಗ ಕೊಪ್ಪಳ ಜಿಲ್ಲೆ 29 ಶಾಲೆಗಳಲ್ಲಿ ಇವತ್ತು ಏನಂದ್ರೆ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಒಳಪಟ್ಟಿರುವಂತಹ ವಸತಿ ಶಾಲೆಗಳಲ್ಲಿ ಇದೀಗ ಘೋಷವಾಕ್ಯ ಬದಲಾವಣೆ ಆಗಿರುವಂತದ್ದು. ದಿಸ್ ಇಸ್ ದಿ ಟೆಂಪಲ್ ಆಫ್ ದಿ ನಾಲೆಜ್, ಆಸ್ಕ್ ವಿತೌಟ್ ಫಿಯರ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಘೋಷವಾಕ್ಯ ಏನಂದ್ರೆ ಪ್ರಾಚಾರ್ಯರು ಬಳಸಿರುವಂತದ್ದು. ಇದು ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಕೊಪ್ಪಳ ಜಿಲ್ಲೆಯಲ್ಲಿ ಬಹುತೇಕ 29 ಶಾಲೆಗಳಲ್ಲಿ ಇದೀಗ ಏನಂದ್ರೆ ಘೋಷವಾಕ್ಯ ಬದಲಾವಣೆ ಆಗಿರೋದ್ರಲ್ಲಿ ಬಿಜೆಪಿ ನಾಯಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಪ್ರಭು, ಅಂದರೆ ನಾಗರಾಜ್, ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಆ ಭಾಗದಲ್ಲಿ ಅಂದರೆ ಆ ಜಿಲ್ಲೆಯಲ್ಲಿ ಯಾವ ರೀತಿ ಚರ್ಚೆ ಪರ ವಿರೋಧ ಸ್ಥಳೀಯವಾಗಿ ಅಂತ? ಪ್ರಭು, ಖಂಡಿತವಲ್ಲೂ ಕೂಡ ಕುವೆಂಪು ಅವರು ಏನಂದ್ರೆ ಬರೆದ ಘೋಷವಾಕ್ಯವನ್ನು ಬದಲಾವಣೆ ಮಾಡುವ ವಿಚಾರವಾಗಿ ಈಗಲೇ ಬಹಳಷ್ಟು ಸಾರ್ವಜನಿಕರು, ಅದರ ಜೊತೆಗೆ ಬಹಳಷ್ಟು ಅಂದ್ರೆ ವಿದ್ಯಾರ್ಥಿಗಳ ಸಂಘಟನೆಗಳು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏಕಾಏಕಿ ಸರ್ಕಾರ ಈ ರೀತಿ ಘೋಷವಾಕ್ಯವನ್ನು ಯಾಕೆ ಬದಲಾವಣೆ ಮಾಡಬೇಕಂತ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದರ ಬೆನ್ನಲ್ಲೇ ಈಗ ಏನಂದ್ರೆ ದಿಸ್ ಇಸ್ ಟೆಂಪಲ್ ಆಫ್ ದಿ ನಾಲೆಜ್, ಆಸ್ಕ್ ವಿತೌಟ್ ಫಿಯರ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಬರೆದಿದ್ದು ಕೂಡ ಆಕ್ರೋಶಕ್ಕೆ ಕಾರಣವಾಗಿತ್ತು. ಪ್ರಭು, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.